ಮೋದಿ ಅವರು ಮಾಡಿದಂತ ಇಂಥ ಅದ್ಭುತ ಕೆಲಸವನ್ನ ಒಪ್ಪಲು ಮೆಚ್ಚಲು ಈ ಮನೆಯಲ್ಲಿ ಕೂರಬೇಕಾಗಿತ್ತು. ಅದ್ಭುತ ವಿಶ್ವ ಮೆಚ್ಚಿದ ನಾಯಕ ಮೋದಿಯವರೇ ಈ ದೇಶಕ್ಕೆ ಬರಬೇಕಾಯಿತು ಈ ಕೆಲಸ ಮಾಡೋದಕ್ಕೆ ಅನ್ನೋದಕ್ಕೆ ನಾವು ಬಹಳ 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 ಹೆಮ್ಮೆ ಪಡಬೇಕು. ಅದ್ಭುತ, ಅನನ್ಯ, ಅಮೋಘ ಮೋದಿಜಿ, ನಿಮಗೆ ಇವತ್ತು ಇಡೀ ರಾಷ್ಟ್ರದಲ್ಲಿ ಪ್ರತಿಯೊಬ್ಬನು ಕೂಡ ಇವತ್ತು ಎದ್ದು ನಿಂತು ಕರತಾಡ ಮಾಡಬೇಕು. ಇಟ್ಸ್ ಅಬೌಟ್ ಕರ್ನಾಟಕ. ಐ ವುಡ್ ಲೈಕ್ ಟು ಸ್ಪೀಕ್ ಇನ್ ಮೈ ಮದರ್ ಟಂಗ್. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. 70 ವರ್ಷ, 70 ಇಯರ್ಸ್, 15 ಸರ್ಕಾರ, 15 ಗವರ್ನಮೆಂಟ್. ಮೋದಿ ಅಂತ ಅದ್ಭುತ ವ್ಯಕ್ತಿ ಬರಬೇಕಾಯಿತು ಇಂಥ ಅದ್ಭುತ ಕೆಲಸ ಮಾಡೋದಕ್ಕೆ. ಮಾನ್ಯರೇ, ಸುಮಾರು 30 ವರ್ಷಗಳಿಂದ ನಮ್ಮ ಕರ್ನಾಟಕದಲ್ಲಿ ವಾಸ ಮಾಡತಕ್ಕಂಥ ಕಾಡು ಕುರುಬ ಜನರ ಬೇಡಿಕೆ ಬಹಳ ದೊಡ್ಡ ಮಟ್ಟದ್ದು. ನಾನು ಈ ಸಭೆಯಲ್ಲಿ ಒಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಕರ್ನಾಟಕದ ವಿಷಯ ಮತ್ತೆ ಹಿಂದುಳಿದ ವರ್ಗಗಳ ಸಮಾಚಾರ ಆಗಿ ಇವತ್ತು ಈ ಮನೆಯ ವಿರೋಧ ಪಕ್ಷದ ನಾಯಕರು ಕರ್ನಾಟಕದವರೇ ಆಗಿ ಈ ಒಂದು ಸಮಸ್ಯೆಯ ಬಲ್ಲವರಾಗಿ ಮೋದಿಯವರು ಮಾಡಿದಂಥ ಇಂಥ ಅದ್ಭುತ ಕೆಲಸವನ್ನ ಒಪ್ಪಲು ಮೆಚ್ಚಲು ಈ ಮನೆಯಲ್ಲಿ ಕೂರಬೇಕಾಗಿತ್ತು. ಅವರು ಇಲ್ಲದೆ ಸಣ್ಣ ವಿಷಯವನ್ನ ತೆಗೆದುಕೊಂಡು ಮಾತಾಡದೆ ಹೋದಂಥದ್ದು ಬಹಳ ಕರ್ನಾಟಕದ ದೌರ್ಭಾಗ್ಯ ಎಂದು ಭಾವಿಸ್ತೇನೆ. ಮಾನ್ಯರೇ, ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಮೈಸೂರು, ಚಾಮರಾಜನಗರ, ಕೊಡಗು, ಆ ಸುತ್ತಮುತ್ತಲಿನ ಪ್ರಾಂತ್ಯದಲ್ಲಿ ಬಹಳ ಹಿಂದುಳಿದ ವರ್ಗದವರು ಬೆಟ್ಟದ ತಪ್ಪಲಲ್ಲಿ ಮತ್ತು ಬೆಟ್ಟದ ಮೇಲೆ. ಅದಕ್ಕೆ ಒಂದು ಉದಾಹರಣೆ ಐ ವುಡ್ ಲೈಕ್ ಟು ಗಿವ್ ಟು ದಿಸ್ ಹೌಸ್, ಎಸ್ಪೆಷಲಿ ದಿ ಸಿದ್ದಿ ಕಮ್ಯುನಿಟಿ. ಬಹಳ ಹಿಂದುಳಿದ ಜನ ಅವರು ಒಂದು ಬಾರಿ ನನ್ನ ಬಳಿ ಬಂದು ದೇ ಕೇಮ್ ಟು ಮೀ ಅಂಡ್ ದೇ ಆಸ್ಕ್ ಫಾರ್ ಹೆಲ್ಪ್. ಅದು ಯಾವ ಹೆಲ್ಪ್ ಅಂದ್ರೆ, ವಿ ಸ್ಟೇ ಇನ್ ದ ಫಾರೆಸ್ಟ್, ನಾವು ಕಾಡಿನಲ್ಲಿದ್ದೇವೆ, ವಿ ಡೋಂಟ್ ಹ್ಯಾವ್ ಎಲೆಕ್ಟ್ರಿಸಿಟಿ. ಆಸ್ ಅನ್ ಆಕ್ಟರ್, ಬಿಕಾಸ್ ಐ ಆಮ್ ಅನ್ ಆಕ್ಟರ್, ದೇ ಆರ್ ಮೈ ಫ್ಯಾನ್ಸ್, ಸೊ ದೇ ಆಸ್ಕ್ ಫಾರ್ ಎ ಜನರೇಟರ್. ನಾನು ಬಹಳ ಪ್ರೀತಿಯಿಂದ ಅವರಿಗೆ ಒಂದು ಜನರೇಟರ್ ಕೊಟ್ಟೆ. ಅವರಿಗೆ ದ ಅಗೋನಿ ಇಸ್, ಆಫ್ಟರ್ ಗಿವಿಂಗ್ ದ ಜನರೇಟರ್ ಅಂಡ್ ಆಫ್ಟರ್ ಪುಟಿಂಗ್ ಎ ಲೈಟ್, ದೇರ್ ವಾಸ್ ಒನ್ ಸ್ನೇಕ್ ಬೈಟ್ ಅಂಡ್ ಇಸ್ elder person who lives in that family died. See, ಇಂಥ ಒಂದು ಬಹಳ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಜನಾಂಗವನ್ನ ಈ ರಾಷ್ಟ್ರದಲ್ಲಿ ಅದು ಉದ್ದಗಲಕ್ಕೆ, ಅದು ಹಿಮಾಚಲ ಪ್ರದೇಶ ಆಗ್ಬೋದು, ತಮಿಳುನಾಡು ಆಗ್ಬೋದು, ಕರ್ನಾಟಕ ಆಗ್ಬೋದು, ಯಾವುದೇ ರಾಷ್ಟ್ರದ ಯಾವುದೇ ಭಾಗ ಆಗ್ಬೋದು, ಎಷ್ಟು ಅದ್ಭುತವಾಗಿ, ಸೋ ಬ್ಯೂಟಿಫುಲಿ, ಸೋ ಸಿಸ್ಟಮ್ಯಾಟಿಕ್ಲಿ ಇದನ್ನ ಆಯ್ಕೆ ಮಾಡಿಕೊಂಡು ಇವತ್ತು ಅವರಿಗೆ ನ್ಯಾಯ ಕೊಡಿಸುವಂತ ಅದ್ಭುತ ವಿಶ್ವ ಮೆಚ್ಚಿದ ನಾಯಕ ಮೋದಿಯವರೇ ಈ ದೇಶಕ್ಕೆ ಬರಬೇಕಾಯಿತು ಈ ಕೆಲಸ ಮಾಡೋದಕ್ಕೆ ಅನ್ನೋದಕ್ಕೆ ನಾವು ಬಹಳ 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 ಹೆಮ್ಮೆ ಪಡಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಇಂಥ ಒಬ್ಬ ವಿಶ್ವ ನಾಯಕರನ್ನ ಬೆಂಬಲಿಸುವಂತ ಗುಣ ಅಪೋಸಿಟ್ ಚೇರ್ಗೆ ಇದ್ರೆ ಬಹುಶಃ ರಾಷ್ಟ್ರವೂ ಮೆಚ್ಚುತ್ತೆ, ದೇವರು ಮೆಚ್ಚುತ್ತಾನೆ ಎಂಬತಕ್ಕಂಥ ಮಾತನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸ್ನೇಹಿತರೆ, ಎಂತ ಅದ್ಭುತವಾದಂಥ ಕಾರ್ಯಕ್ರಮ ಇದು. ಇದನ್ನ ಕೇಳ್ತಾ ಇದ್ರೆ ಎಷ್ಟು ಒಂದು ದೊಡ್ಡ ಸಂತೋಷ ನಮಗಳಿಗಾಗ್ತದೆ. ನಾನು ಗಮನಿಸಿದೆ, ಬೀಯಿಂಗ್ ಎ ಕರ್ನಾಟಕ ಫೆಲೋ, ಐ ಮೈ ಸೆಲ್ಫ್ ಡಸಂಟ್ ನೋ ದಟ್ ಸೋ ಮೆನಿ ಸಬ್ ಕಾಸ್ಟ್ ಆರ್ ದೇರ್, ಸೋ ಮೆನಿ. ಇನ್ ದಟ್ ಆಲ್ಮೋಸ್ಟ್ 50 castes have been included. I have not even heard of those names. Adivan, Barada, Bauchi, Bilgarchi, Dolbil, Dungri Bill, Dungri Garcia, Mevasi Bill, Rawal Bill, Tadavi Bill, Bhagavali, Bilal, Vasava, Basava. See, I have not heard of these names, but I am so grateful. ಅದ್ಭುತ, ಅನನ್ಯ, ಅಮೋಘ ಮೋದಿಜಿ, ನಿಮಗೆ ಇವತ್ತು ಇಡೀ ರಾಷ್ಟ್ರದಲ್ಲಿ ಪ್ರತಿಯೊಬ್ಬನು ಕೂಡ ಇವತ್ತು ಎದ್ದು ನಿಂತು ಕರತಾಡ ಮಾಡಬೇಕು. ಮಾನ್ಯರೇ, ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿ, ಇವತ್ತು ನಾವು ಹೆಸರು ಹೇಳಬಾರ್ದು ಮನೆಯಲ್ಲಿ, ಅವರು ಹಿಂದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಇವತ್ತು ಅಂತ ಮುಖ್ಯಮಂತ್ರಿ ಆದಂತ ಒಬ್ಬ ವ್ಯಕ್ತಿ, ದ ಮ್ಯಾನ್ ಹೂ ಬಿಲಾಂಗ್ಸ್ ಟು ಎ backward community, who was the chief minister before, he himself will criticize his own caste people. See, the scenario is like that.
ಅವರೇ ಇವತ್ತು. ಅಂದ್ರೆ ಇವತ್ತು ಯಾವ ಒಂದು ಕಾಂಗ್ರೆಸ್ ಪಕ್ಷ ಆಗ್ಬೋದು ಅಥವಾ ಯಾವುದೇ ಪಕ್ಷವೂ ಆಗ್ಬೋದು, ನಾನು ಬಹಳ ಖೇದದಿಂದ ಬಹಳ ನೋವಿನಿಂದ ಈ ಮನೆಗೆ ನಾನು ತಿಳಿಸಕ್ ಬರ್ತೀನಿ, ಇವತ್ತು ಏನಾದ್ರೂ ಮೋದಿ ಅಂತ ಒಬ್ಬ ರಾಷ್ಟ್ರ ನಾಯಕ ಈ ದೇಶಕ್ಕೆ ಸಿಕ್ಕದೆ ಹೋಗಿದ್ದಿದ್ರೆ ಬಹುಶಃ ಎಂತೆಂಥ ಅನಾಚಾರಗಳು ಈ ದೇಶದಲ್ಲಿ ಆಗ್ತಾ ಇತ್ತು, ಎಂತೆಂಥ ವಿಚಾರಗಳು ಇವತ್ತು ನಮ್ಮ ಒಂದು ಬಡವರಿಗೆ ದೀನದಲಿತರಿಗೆ ಅವಕಾಶ ಸಿಕ್ಕದೇ ಇರುವಂತಹ ಒಂದು ಪರಿಸ್ಥಿತಿ ಬಂದ್ಬಿಡ್ತಾ ಇತ್ತು. ಇವತ್ತು ನಾವು ಬಹಳ ಒಂದು ಈ ಭಾರತೀಯರಾಗಿ ತುಂಬಾ ಹೆಮ್ಮೆ ಪಡುವಂಥದ್ದು ಏನು ಅಂದ್ರೆ, ಹೇಗೆ ಸಾಧ್ಯ ಒಬ್ಬ ವ್ಯಕ್ತಿ ಇಡೀ ರಾಷ್ಟ್ರದ ಎಷ್ಟೋ ಇಲಾಖೆಗಳು, ದೇರ್ ಆರ್ ಸೋ ಮೆನಿ ಇಲಾಖಾಸ್, ನಾಟ್ 1 2 3, ದೇರ್ ಆರ್ ಸೋ ಮೆನಿ, ಇನ್ ದಟ್ ಇವನ್ ಎ ಮೈನ್ಯೂಟ್ ಪ್ರೋಗ್ರಾಮ್ ಮೋದಿ ಅಬ್ಸರ್ವ್ ಮಾಡ್ತಾರೆ ಕೂತ್ಕೊಂಡು. ಮೈನ್ಯೂಟ್, ಇಟ್ಸ್ ಅ ವೆರಿ ಮೈನ್ಯೂಟ್. ಈ ಜನಸಂಖ್ಯೆ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಒಂದು 50,000ನೋ 75,000ನೋ ಇರ್ಬೋದಷ್ಟೇ. ಬಟ್ 50,000 75,000 ಇದ್ರೂ ಕೂಡ ಇಟ್ಸ್ ಮೈ ಪ್ರಯಾರಿಟಿ ಟು ಹೆಲ್ಪ್ ದಿಸ್ ಪೀಪಲ್ ಅನ್ನೋಂಥ ಒಂದು ಅದ್ಭುತ ಒಂದು ಚಿಂತನೆ ಇರೋದ್ರಿಂದ ಇವತ್ತು ನಮ್ಮ ರಾಜ್ಯದ ಜನತೆಗೆ ಈ ಮಾಧ್ಯಮದ ಮುಖಾಂತರ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಇವತ್ತು ಅಲ್ಲಿ ಚುನಾವಣಾ ಸಂದರ್ಭ ನಡೀತಿದೆ, ಯಾರೂ ಕೂಡ ಇಂಥ ಒಂದು ಅದ್ಭುತವಾದ ಜನರಿಗೆ ಒಂದು ಉಪಯುಕ್ತವಾದಂಥ ಕೆಲಸ ಮಾಡಿದ್ರೆ ಜಾತಿವಾದವನ್ನ ಇಟ್ಕೊಂಡು ರಾಜಕಾರಣವನ್ನ ಮಾಡಿಕೊಂಡು ಎಲ್ಲ ಜನರನ್ನ ತುಳಿಯುವಂತ ಕೆಲಸ ಮಾಡ್ತಿದ್ದಾರೆ. 75 ವರ್ಷ ಆಳಿ ಕೂಡ ಇನ್ನೂ ಇಂಥ ಒಂದು ಕೆಲಸ ಮಾಡಕ್ ಆಗ್ತಾ ಇಲ್ಲ, ಅಂಥದ್ದೊಂದು ಕೆಲಸ ಮಾಡ್ತಾರೆ. ಧನ್ಯವಾದ. ಸರ್, ದಿಸ್ ಮೈ ಮೇಡನ್ ಸ್ಪೀಚ್ ಸರ್, ಕೈಂಡ್ಲಿ ಪ್ಲೀಸ್ ಅಲೋ ಮಿ ಟು ಸ್ಪೀಕ್ ಸರ್. ಅಂಡ್ ಮೈ ಸಜೆಷನ್ ಟು ದಿಸ್ ಬಿಲ್ is ಸರ್, ಆಲ್ಮೋಸ್ಟ್ ಸರ್ಕಾರ ಈ ಒಂದು ಜನಕ್ಕೆ ಏನು ಮುಖ್ಯವಾಗಿ ಈ ಒಂದು ವಿಚಾರಧಾರೆನ ಕೊಡ್ತಾರೆ, ದಯವಿಟ್ಟು ಸಮೀಕ್ಷೆ ಮಾಡಬೇಕು. ಸಮೀಕ್ಷೆ ಮಾಡಿ ಇವರಿಗೆ ಈ ಒಂದು ಕಾನೂನಿನ ಪ್ರಕಾರ ಯಾವ್ಯಾವ ಸವಲತ್ತು ಸಿಗ್ತಾ ಇದೆ ಇಲ್ಲವೋ ಅನ್ನೋದನ್ನ ಮಾನಿಟರ್ ಮಾಡಬೇಕು. ಯಾವ ಟು ಮಾನಿಟರ್ ದಿಸ್ ಥ್ರೂ ದಿ ಗವರ್ನಮೆಂಟ್ ಅನ್ನೋದು ಒಂದು. ಅಂಡ್ ದ ಸೆಕೆಂಡ್ ಒನ್ ಈಸ್ ಸರ್, ಉನ್ನತ ಶಿಕ್ಷಣ, ದ ಹೈಯರ್ ಎಜುಕೇಶನ್ ಅಂಡ್ ಆಲ್ಸೋ ಇದು ಯಾವುದು ಉದ್ಯೋಗ ಜಾಬ್ ಸಿಕ್ಕೋ ವಿಚಾರದಲ್ಲಿ ವಿಶೇಷವಾಗಿ ಲೇಡೀಸ್ ಇನ್ ದಿಸ್ ಕಮ್ಯುನಿಟಿ, we have to see, when one lady is encouraged in one family, she will give light for the 7th generation. So ladies ಗೆ ವಿಶೇಷವಾಗಿ ಇದು ಉಪಯುಕ್ತವಾಗಂತ ಒಂದು ಮಾನಿಟರ್ನು ಕೂಡ ಮಾಡಬೇಕು. ಜೊತೆಗೆ ಈ ಸಮುದಾಯದಲ್ಲಿ ಮಕ್ಕಳಿಗೆ ಅಪೌಷ್ಟಿಕತೆ ಯಾಕೆಂದ್ರೆ ಅವರೆಲ್ಲ ಬೆಟ್ಟದ ಪ್ರದೇಶಗಳಲ್ಲಿ ಇರ್ತಾರೆ, ಒಳ್ಳೆ ಸರಿಯಾದ ಊಟ ವಸತಿಗಳು ಸಿಗೋದಿಲ್ಲ, ಅವರಿಗೆ ಆರೋಗ್ಯ ಮತ್ತೆ ಪೌಷ್ಟಿಕಾಂಶ ಸಿಕ್ಕೋದ್ರ ಜೊತೆಗೆ ನಮ್ಮ ಮಂತ್ರಿಗಳು ಇದರ ಮೇಲೆ ಗಮನ ಹರಿಸಬೇಕು ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದನ ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ ಸರ್.